ಅವನಿಗೆ ಉಪಾಸನೆಯಲ್ಲಿ ಎರಡು ಹೆಸರು ಹೇಳ್ತಾರೆ, ಕಪಿಲಃ ಕಪಿಹಿ ಅವ್ಯಯ. ಅವನು ಕಪಿಲ, ಭಗವಂತ ಕಪಿಲ ರೂಪದಿಂದ ಅವತಾರ ಮಾಡಿದ್ದ. ಕಪಿಲ ಅನ್ನೋದು ಭಗವಂತನ ಸ್ವಯಂಭುವ ಮನ್ವಂತರದಲ್ಲಿ ಆದಂತಹ ಒಂದು ಅವತಾರ. ಸ್ವಯಂಭುವ ಮನು ಚತುರ್ಮುಖನಿಂದ ಸೃಷ್ಟನಾದಂಥ ಮೊದಲನೆಯ ಮನು. ಆ ಮನುವಿನಿಂದ ಬೆಳೆದು ಬಂದ ಸಂತತಿಯೇ ಮಾನವರು. ಮನು ಅಂತಂದ್ರೆ ಮಾನವರ ಮೂಲ ಪುರುಷ. ಆದಿಮ, ಮನುವೇ ಆದಿಮ ಅಂದ್ರೆ ಮೊದಲನೆಯ ಮಾನವ ಅಂತ ಅರ್ಥ. ಆದಿಮ ಅದನ್ನೇ ಕದ್ದು ಇಂಗ್ಲಿಷ್ನವ್ರು ಏನಂದ್ರು, ಆಡಮ್ ಅಂದ್ರು. ನಮಗೂ ಏನು ಆಹಾ ಡಮ್ ಹೊಸ ಶಬ್ದ, ಖುಷಿ ಆಯಿತು. ಆದಿಮ ಅದು ಆಡಮ್ ಆಯ್ತು ಅಷ್ಟೇ, ಇನ್ನೇನೇನು ಹೊಸತೇನೂ ಅಲ್ಲ ಅದು. ಅವನು ಅದನ್ನು ಮನು ಮಾನವ, ಮ್ಯಾನ್ ಅಂದ್ರು. ಮನು ಮ್ಯಾನ್ ಅಂದ ಕೂಡಲೇ ನಮಗೇನೋ ಭಾರಿ ಖುಷಿ ಆಯಿತು. ಮನು ಅಯ್ಯೋ ಅದೇನ್ರಿ ಯಾವಾಗಲೂ ಇದ್ದದ್ದೇ ಮನು ಅಲ್ಲ ಮ್ಯಾನ್ ಅನ್ರಿ ಖುಷಿ. ಈ ಪೆದ್ದುಗಳಿಗೆ ಖುಷಿಯೇ ಖುಷಿ, ಒಂದು ಹೊಸ ಶಬ್ದ ಸಿಕ್ಕಿತು ಅಂತ ಎಲ್ಲ ಇದು ಕದ್ದದ್ದು ನಮ್ಮದೇ ಕದ್ದದ್ದು ಅಂತಲೂ ಈ ಪೆದ್ದುಗಳಿಗೆ ಗೊತ್ತಿಲ್ಲ. ಆಯ್ತಾ, ಮ್ಯಾನ್ ಅಂದಾಗ ಒಂಥರ ಖುಷಿ ಆಗೋಯ್ತು. ಆದಿಮ ಅಂತ ಇದ್ದದ್ದನ್ನು ಆಡಮ್ ಅಂದಕೊಂಡೆ ಖುಷಿ ಆಗೋಯ್ತು. ಇದೆಲ್ಲ ಪ್ರಾಚೀನದನ್ನು ಆದಿಮ ಮನು ಅಂದ್ರು. ಮೊದಲನೆಯ ಮನು ಸ್ವಯಂಭೂ ಮನು. ಸ್ವಯಂಭೂ ಮನು ಏನ್ ಮಾಡಿದ, ಅವನಿಗೆ ಒಬ್ಬಳು ದೇವಹೂತಿ ಅಂತ ಮಗಳಿದ್ಲು. ಅವನ ಕರ್ದಮ ಅನ್ನತಕ್ಕಂತಹ ಪ್ರಜಾಪತಿ ಕೊಟ್ಟು ಮದುವೆ ಮಾಡಿದ. ಕರ್ದಮನ ಪ್ರಜಾಪತಿ, ಅವರ ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿಯ ದಾಂಪತ್ಯದ ಫಲವಾಗಿ ಮೂಡಿಬಂದ ಭಗವಂತನ ಅವತಾರವೇ ಕಪಿಲ. ಇದು ಒಂದು ಭಗವಂತನ ಅವತಾರಗಳಲ್ಲೂ ಕಪಿಲ ನಾಮಕವಾದ ಒಂದು ಅವತಾರ ಇದೆ. ಕಪಿಲ ಅನ್ನೋದು ಭಗವಂತನ ಅತ್ಯಂತ, ಕಪಿಲ ಸಾಂಖ್ಯಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟಂತಹ ಭಗವಂತನ ರೂಪ. ದೇವಹೂತಿಗೆ ಮೊದಲು ಜಗತ್ತನ್ನ ನ್ಯೂಮರಿಕಲ್ ಆಗಿ ವಿಶ್ಲೇಷಣೆ ಮಾಡಿದವ. ಜಗತ್ತು ಅಂದ್ರೆ ಏನು, ಪಂಚಭಿರ್ಬ್ರಹ್ಮ ಚತುರ್ಭಿರ್ದಶಭಿಸ್ತಥಾ ಏತತ್ ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು. ಪ್ರಪಂಚ ಅಂತಂದ್ರೆ 5 + 5 + 4 + 10 ಅಂದರೆ 24 ಅಷ್ಟೇ. ಪ್ರಪಂಚ ಅಂದ್ರೆ 24 ಅಂತ ಸಂಖ್ಯೆಯ ಮೂಲಕ ಇಡೀ ವಿಶ್ವವನ್ನ ಡಿವೈಡ್ ಮಾಡಿ ಅದನ್ನು ನ್ಯೂಮರಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದವನು ಕಪಿಲ. ಆದ್ರಿಂದ ಅವನು ಸಾಂಖ್ಯಶಾಸ್ತ್ರ ಅಂತಾರೆ. ಜ್ಞಾನಕ್ಕೆ ಸಂಸ್ಥೆಯಲ್ಲಿ ಸಾಂಖ್ಯ ಅಂತ ಹೆಸರು. ಯಾಕೆಂದ್ರೆ ಜ್ಞಾನದ ಕರಾರುವಾಕ್ಕಾದ ವಿಶ್ಲೇಷಣೆ ಈಸ್ ಪಾಸಿಬಲ್ ಓನ್ಲಿ ಥ್ರೂ ನಂಬರ್ಸ್, ನಾಟ್ ಥ್ರೂ ಲ್ಯಾಂಗ್ವೇಜ್. ಬಿಕಾಸ್ ಲ್ಯಾಂಗ್ವೇಜ್ ಹ್ಯಾಸ್ ಡಿಫರೆಂಟ್ ಶೇಡ್ಸ್ ಆಫ್ ಮೀನಿಂಗ್, ಇಟ್ ಹ್ಯಾಸ್ ನೋ ಡೆಫಿನೆಟ್ ಮೀನಿಂಗ್. ಆದರೆ ನಂಬರ್ಸ್ ಅಲ್ಲ. ಭಾಷೆಗೆ ಬೇರೆ 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 ಅರ್ಥದ ಶೇಡ್ಸ್ ಇದೆ. ಹಿಂಗೆ ಒಂದು ಮಾತಿಗೆ ಹೇಗೆ ಬೇಕಾದ್ರೆ ಟ್ವಿಸ್ಟ್ ಮಾಡಿ ಅರ್ಥ ಹೇಳ್ಬೋದು. ಅದರಿಂದ ಎಷ್ಟು ಸುಲಭ. ನಮ್ಮ ರಾಜಕಾರಣಿಗಳಿಗಂತೂ ಲೀಲಾಜಾಲ. ಒಂದು ಸ್ಟೇಟ್ಮೆಂಟ್ ಕೊಡೋದು, ಅದು ಪೇಪರ್ನ ಬಂದು ಕೂಡ ನಾನು ಹಾಗೆ ಹೇಳಿದ್ದಲ್ಲ, ಅದಕ್ಕೆ ಹೀಗೆ ಅರ್ಥ ಅಂತ ಹೇಳ್ಬಿಟ್ಟು ಸರಿ. ಅದು ಭಾಷೆ ನೋಡೋ, ಇವರು ಗಣಿತದಲ್ಲಿ ಮಾತಾಡಲಿ 2 + 2, ನಾನು 2 + 2 4 ಅಂತ ಹೇಳಿದ್ದಲ್ಲ 3 ಅಂತ ಹೇಳಿದ್ದು ಅಂತ ಹೇಳಲಿಕ್ಕಾಗತ್ತಾ? ಅದು ನೀವು ಲ್ಯಾಂಗ್ವೇಜ್ ನ್ಯೂಮರಿಕಲ್ ಲ್ಯಾಂಗ್ವೇಜ್ ಆದರೆ ಅದಕ್ಕೆ ಕರಾರವಾದ ಪ್ರಿಸೈಸ್ ಆದ ಆನ್ಸರ್ ಇದೆ. ಆದರೆ ಭಾಷೆ ಆದರೆ ಬಾಯಿ ಬಂದಾಗ ಮಾತಾಡ್ಬೋದು, ಮತ್ತೆ ಎಲ್ಲಕ್ಕೂ ನಾನು ಹೇಳಿದಕ್ಕೆ ಅರ್ಥವೇ ಬೇರೆ ಅಂತ ನಾಳೆ ಅದಕ್ಕೆ ಕರೆಕ್ಷನ್ ಕೊಟ್ಟುಬಿಡೋದು. ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಭಾಷೆಗೆ ನಿಶ್ಚಿತವಾದ ಒಂದು ಮೀನಿಂಗ್ ಇಲ್ಲ. ಯಾಕಂದ್ರೆ ಅದು ಅಭಿಪ್ರಾಯ ಬೇರೆ. ಶಬ್ದ ಲೆಕ್ಸಿಕನ್ ಮೀನಿಂಗ್ ಒಂದಿರ್ಬೋದು. ಲೆಕ್ಸಿಕನ್ ಮೀನಿಂಗ್ ನಲ್ಲಿ ಒಂದು ಶಬ್ದಕ್ಕೆ 4-5 ಅರ್ಥಗಳಿರ್ತವೆ ಲೆಕ್ಸಿಕನ್ ನಲ್ಲಿ. ಅದರ ಮೇಲೆ ನಮ್ಮ ಭಾವನೆ, ಈ ಭಾವದಿಂದ ನಾವು ಹೇಳಿದ್ದು ಬೇರೆ ಆಗೋಯ್ತು ಪ್ರತಿಯೊಂದು ಮಾತಿಗೂ. ಯಾಕಂದ್ರೆ ಮಾತಿಗೆ ಅರ್ಥ ಬರುವುದು ನಾವು ನುಡಿಯುವ ಆ ಟೋನಿನಿಂದ, ಇಂಟೋನೇಷನ್. ಆ ಟೋನ್ ಬೇರೆ ಆದಾಗ ಸ್ವರಗಳು ಉದಾತ್ತ ಅನುದಾತ್ತ ಬೇರೆ ಬೇರೆ ಒಂದೇ ಮಾತಿಗೆ ಏನೇನೋ ಅರ್ಥ ಮಾಡ್ಬೋದು. ನೀವು ದೊಡ್ಡ ವಿದ್ವಾಂಸರು ಅಂದಾಗ ಆಗುವ ಅರ್ಥವೇ ಬೇರೆ. ಹೌದಪ್ಪ ನೀವು ದೊಡ್ಡ ವಿದ್ವಾಂಸರು ಅಂದ್ರೆ ಹಾಗೆ ಹೇಳಿ ಅಲ್ಲ ಅಂತ ಆಗೋ. ಅದು ಹೆಂಗೆ ಅರ್ಥ ಇದ್ರೆ ಹೇಳೋದು ನೀವು ದೊಡ್ಡ ವಿದ್ವಾಂಸರು ಅಂತ. ಅದನ್ನು ಕೇಳುವವರಿಗೆ ಅರ್ಥ ಆಗಿದ್ರೆ ಅವ್ರು ದೊಡ್ಡ ವಿದ್ವಾಂಸರು ಅಲ್ಲ. ಹಾಗಾದ್ರೆ ಲ್ಯಾಂಗ್ವೇಜ್ಗೆ ಒಂದು ಖಚಿತವಾದ ಅರ್ಥ ಇಲ್ಲ. ನಾವು ನಾದದಿಂದ ಅದಕ್ಕೆ ಅರ್ಥ ಕೊಡ್ತೇವೆ. ಹಾಗಾಗಿ ನೀವು ಯಾವುದೇ ಸ್ವರದಲ್ಲಿ ಹೇಳಿ 2 + 2 ಅನ್ನೋದನ್ನ ಯಾವ ರಾಗದಲ್ಲಿ ಹೇಳಿದ್ರು 4, ಅದಕ್ಕೆ ಬೇರೆ ಅರ್ಥ ಹೇಳಿ ಕೊಡೋದಿಲ್ಲ. ಸೊ ನಿಮಗೆ ಯಾವುದೇ ಒಂದು ಪ್ರಿಸೈಸ್ ಆನ್ಸರ್ ಸಿಗಬೇಕು ಅಂದ್ರೆ ಅದು ಇಟ್ಸ್ ಓನ್ಲಿ ಥ್ರೂ ನಂಬರ್ಸ್. ಅದಕ್ಕೆ ಸಾಂಖ್ಯ ಅಂತ ನಮ್ಮ ಪ್ರಾಚೀನರು ಹೇಳಿದರು. ನ್ಯೂಮರಾಲಜಿಯಿಂದ ಮಾತಾಡಲಿಕ್ಕೆ ಕರೀರಿ ಅಂತ. ಇಡೀ ವೇದ ಬೇಸ್ಡ್ ಆನ್ ನ್ಯೂಮರಾಲಜಿ.
ಯಾಕೆಂದ್ರೆ ಅದು ಮಾತ್ರವೇ ಒಂದು ಖಚಿತವಾದ ಉತ್ತರವನ್ನು ಕೊಡುವಂಥದ್ದು. ಆ ನ್ಯೂಮರಾಲಜಿಯ ಮೂಲಕ ಖಚಿತವಾದ ವಿಶ್ವದ ರಹಸ್ಯವನ್ನು ತಿಳಿಯುವುದಕ್ಕೋಸ್ಕರ ಅದಕ್ಕೆ ಬೇಕಾದ ಬೀಜಕ್ಷೇಪ ಮಾಡಿ ಆ ಸೈನ್ಸ್ ಅನ್ನ ಜಗತ್ತಿಗೆ ಕೊಟ್ಟವನು ಕಪಿಲ ನಾಮಕ ಭಗವಂತ. ಕಪಿಲಹ ಕಪಿಲಹ ಅಂತ ಅನ್ನುವ ಶಬ್ದಕ್ಕೆ ಒಂದು ವಿಶಿಷ್ಟವಾದ ಅರ್ಥ ಇದೆ. ಕಮ್ ಅಂದ್ರೆ ಸುಖ, ಕಪಿ ಅಂದ್ರೆ ಏನು ಗೊತ್ತಾ, ಸುಖವನ್ನೇ ಅನುಭವಿಸುವವನು ಅಂತ. ಅದು ಸಾಮಾನ್ಯವಾಗಿ ಪ್ರತಿಯೊಬ್ಬನು ಕಪಿ ಆಗಬೇಕು ಅಂತ ಬಯಸಬೇಕು. ಯಾಕೆಂದ್ರೆ ಕಪಿ ಆಗೋದಂದ್ರೆ ಏನು, ಕಂಪಿಬತಿ ಇತಿ ಕಪಿಹಿ ಅಂತ. ಆನಂದದ ಪಾನ, ಸದಾ ಆನಂದದಲ್ಲಿ ಇರುವ ಸ್ಥಿತಿಗೆ ಅದನ್ನು ಕಪಿ ಅಂತ. ಭಗವಂತ ಸದಾ ಆನಂದವನ್ನು ಪಾನ ಮಾಡುವವನು. ಆದರೆ ಬರೇ ಕಪಿ ಅಲ್ಲ ಅವನು, ಮುಂದೆ ಹೇಳ್ತಾರೆ ಅದನ್ನ. ಕಪಿಲ, ಆನಂದದಲ್ಲೇ ಇರುವವರು ಕಪಿಗಳು. ಯಾರು ಸದಾ ಆನಂದದಲ್ಲೇ ಇರುವವರು? ಮುಕ್ತರು, ಸಂಸಾರದ ದುಃಖದಿಂದ ಪಾರಾಗಿ ಕೇವಲ ಆನಂದ ಅನುಭವ ಮಾಡುವರಿದ್ದಾರಲ್ಲ, ಅವ್ರನ್ನ ಕಪಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅವರನ್ನ ಲಾ ಅಂದರೆ ಅವನ್ನ ಆದಾನ ಮಾಡು, ಸ್ವೀಕಾರ ಮಾಡುವನು. ಮುಕ್ತಾನಾಂ ಪರಮಾಗತಿ, ಮುಕ್ತರನ್ನು ಸ್ವೀಕಾರ ಮಾಡಿ ಅವ್ರನ್ನ ಪ್ರೀತಿಯಿಂದ ರಕ್ಷಣೆ ಮಾಡತಕ್ಕಂಥವ. ಯಾಕೆಂದ್ರೆ ಸ್ವಯಂ ಕಪಿಹಿ, ಇವನು ಆನಂದ ಪಾನ ಮಾಡುವವನು. ಕಂಪಿಬತಿ ಇತಿ ಕಪಿಹಿ. ಆಮೇಲೆ ಲಾ ಅಂದ್ರೆ ಆದಾನ ಮಾಡುವನು ಅಂತ ಒಂದು, ಆನಂದವನ್ನ ಕೊಟ್ಟು ನಮ್ಮ ದುಃಖವನ್ನ ಲಾ ಅಂದರೆ ಲಯಗೊಳಿಸುವವನು ಅಂತ. ಲಾ ಅಂದ್ರೆ ನಾಶಗೊಳಿಸುವವನು ಅಂತ ಅರ್ಥ. ಅದರಿಂದ ಲಾ ಅಂತಂದ್ರೆ ಆನಂದವನ್ನ ಕೊಟ್ಟು ದುಃಖವನ್ನ ನಾಶಗೊಳಿಸುವವನು, ಸಂಸಾರವನ್ನ ಲಯಗೊಳಿಸುವವನು. ಆ ಸ್ವಯಂ ಸದಾ ಕಪಿಹಿ. ಆದರೆ ಕಪಿ ಅನ್ನೋದಕ್ಕೆ ಏನು ಅಲ್ರಿ, ಹಾಗಾದ್ರೆ ಕೋತಿಗೆ ಯಾಕೆ ಕಪಿ ಅನ್ನೋದು? ನಾವು ಈಗ ನಮಗೆ ಇದು ಗೊತ್ತಿರಲಿಲ್ಲ. ಯಾವುದು ದೇವರಿಗೆ ಕಪಿ ಅಂತ ಹೆಸರು, ನಾವು ಕಪಿ ಅಂದ್ರೆ ಕೋತಿ ಅಂತ ತಿಳ್ಕೊಂಡಿದ್ದೆವು. ಹೌದು, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರಿಗೆ ಅರ್ಥ ಆಗೋದು. ಕೆಲವರಿಗೆ ಕಪಿ ಅಂದ್ರೆ ದೇವರು ಅಂತ ಅರ್ಥ ಆಗತ್ತೆ, ಕೆಲವರಿಗೆ ಕಪಿ ಅಂದ್ರೆ ಕೋತಿ ಅಂತ ಮಾತ್ರ ಅರ್ಥ ಆಗೋದು. ಅದು ನಮ್ಮ ನಮ್ಮ ವ್ಯುತ್ಪತ್ತಿಯನ್ನು ಹೊಂದಿಕೊಂಡಿದೆ ಅಲ್ವ ಶಬ್ದದ ಅರ್ಥ. ಕೋತಿಗೆ ಯಾಕೆ ಕಪಿ ಅಂತ ಅನ್ನೋದು ಅಂತ. ಕೋತಿಗೆ ಯಾಕೆ ಅಂದ್ರೆ, ಕೋತಿ ಏನ್ ಮಾಡುತ್ತೆ? ಕೋತಿ ಮರ ಹತ್ತುತ್ತೆ, ಮರ ಹತ್ತಿ ಟೊಂಗೆಯನ್ನು ಅಲ್ಲಾಡಿಸುತ್ತೆ. ಕಪಿ ಕಂಪನೆ ಅಂತ ಧಾತು. ಅದು ಎಲ್ಲಿ ಹೋದ್ರು ಮರದಲ್ಲಿ ಕೂತಲ್ಲಿ ಗಟ್ಟಿಯಾಗಿ ಕೂಡುವಂತ ತಾನು ಕೂತಗೆ ಟೊಂಗೆಯನ್ನು ಹಲ್ಲಾಡಿಸ್ತಾ ಇರಬೇಕು. ಒಂದು ಕಪಿ ಚೇಷ್ಟೆ ಅಂತೇವೆ. ಸದಾ ಕಂಪನಶೀಲ, ಸದಾ ಚಲನ. ಅದು ಏನ್ ಕೂತ ಟೊಂಗೆಯನ್ನೇ ಅಲ್ಲಾಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಕೆಳಕ್ಕೆ ಹಾರಬೇಕು, ಮೇಲಕ್ಕೆ ಹಾರಬೇಕು. ಈ ರೀತಿ ಯಾವಾಗಲೂ ಚಪಲ ಕ್ರಿಯೆಗೆ ಒಳಪಟ್ಟ ಪ್ರಾಣಿ ಅಂತ ಅರ್ಥ ಕಪಿ ಅಂದರೆ. ಕಂಪತೆ ಇತಿ ಕಪಿ, ಕಂಪನ. ಭಗವಂತನು ಕಪಿ ಯಾಕೋತುಂಟ, ಅವನು ತಾನು ಕಂಪನ ನಡುಗೋಲ್ಲ, ಆದರೆ ಅವನ ನೀತಿಗೆ ಬದ್ಧರಾಗದವರು ನಡುಗುವಂತೆ ಮಾಡ್ತಾನೆ. ಕಂಪಯತೀತಿ ಕಪಿಹಿ. ಯಾರು ಅವನ ನೀತಿಯನ್ನು ಮೀರುತ್ತಾರೆ ಅವ್ರು ನಡುಗಿಸ್ತಾನೆ. ಅದೇ ಹಿಂದೆ ಸದಾ ಮರ್ಷಿಂದು. ಅಂಥ ಭಗವಂತ ಅವ್ಯಯ, ಯಾವತ್ತೂ ಕೂಡ ವೃದ್ಧಿ ಹ್ರಾಸ ಇಲ್ಲ, ಅಳಿವು ಇಲ್ಲ, ಹುಟ್ಟು ಇಲ್ಲ. ಹುಟ್ಟು ಅಳಿವುಗಳಿಲ್ಲದ, ವೃದ್ಧಿ ಹ್ರಾಸಗಳಲ್ಲಿದ ಸದಾತನವಾಗಿರತಕ್ಕಂಥ ಆ ಶಕ್ತಿಯನ್ನ ಆನಂದ ಕೊಡತಕ್ಕ, ಆನಂದಮಯವಾದ ಸ್ಥಿತಿಯಲ್ಲಿ ತಾನು ಇರತಕ್ಕ ಆ ಭಗವಂತನನ್ನ ನಾವು ಅನುಸಂಧಾನ ಮಾಡೋಣ ಅಂತ. ಹೇಗೆ ಸ್ವಸ್ತಿದಹ ಸ್ವಸ್ತಿಕೃತ್ ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣ ಅಂತ ಮುಂದೆ ಆ ಭಗವಂತನ ಸ್ವಸ್ತಿ. ಸ್ವಸ್ತಿ ಅಂದ್ರೆ ಏನು ಗೊತ್ತಾ? ಚೆನ್ನಾಗಿರುವುದು. ಸ್ವಸ್ತಿ ಅಂದ್ರೆ ಇನ್ನೇನು ಹೊಸ ಸಂಗತಿ ಏನಿಲ್ಲ. ಸ್ವಸ್ತಿ ಅಂದ್ರೆ ಚೆನ್ನಾಗಿರೋದು, ಆನಂದವಾಗಿರೋದು. ಅದೇ ಹಿಂದೆ ಬಂದ ಕಪಿಹಿ ಅನ್ನೋದೇ ಮುಂದುವರಿಕೆ. ಅದು ಆನಂದವಾದ ಇರಸ್ತಿಕೆ. ಅವನು ಆನಂದವಾಗಿ ಇದ್ದಾನೆ, ನಮ್ಮನ್ನು ಆನಂದವಾಗಿ ಇರಗೊಡಿಸ್ತಾನೆ. ಅಂಥ ಭಗವಂತನನ್ನು ನೆನೆಯೋಣ ಅಂತ ಮುಂದಿನ ಮಂತ್ರ ಹೇಳುತ್ತೆ. ಅದನ್ನು ನಾವು ನಾಳೆ ದಿವಸ ಸಂಜೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.